ಇವಾಗ್ಲೂ ನಾನು ಹೋಗ್ತಾ ಇರೋದೊಂದು ಟ್ರ್ಯಾಕ್ ಇವೆಂಟ್ಗೆನೆ, ಮೆಕೋ ಕಾಟೋಪಿಯಾ. ಬೇಜಾನ್ ಗಾಡಿಗಳಿದೆ ನೋಡ್ರಿ. ನನಗೆ ಸ್ಟ್ರೀಟ್ ಟ್ರಿಪ್ಪಲ್ ಅಂದರೆ ಭಾರಿ ಇಷ್ಟ ಗುರು. ಅಪ್ಪ ಸ್ವಾಮಿ ದೇವ್ರೆ ಒಳ್ಳೇದು ಮಾಡಪ್ಪ. ಈ ಕರ್ವ್ ಎರಡೂ, ಯಾಕೆಂದ್ರೆ ಇದು ಅಷ್ಟೊಂದು ಒಂದೇ ಸರಿ ಇದಿಲ್ಲ, ಅದಕ್ಕೆ ಹೆವಿ ಬಿಗಿನರ್ ಗುರು. ನಾನು ಟ್ರ್ಯಾಕಿಗೆ ಅಷ್ಟೊಂದು ಎಳಿತಾ ಇಲ್ಲ, ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಿಲ್ಲ ಗುರು. ಇದೊಂದು ಸ್ಪಿನ್ನು 100 ಹೋಗ್ಬೋದು ಹತ್ರ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಗುರು, ಇದನ್ನು ಬೇಸಿಕ್ ನಾಲೆಜ್ ಸಿಗುತ್ತೆ. ನಾನು ನೆಕ್ಸ್ಟ್ ಏನಾದರೂ ಸೂಪರ್ ಬೈಕ್ ತಗೋತೀನಿ ಅಂದರೆ ಅದಕ್ಕೆಲ್ಲ ಬೇಸ್ಮೆಂಟ್ ಇದು. ಬ್ರೋ ಬಾಯ್ ಬ್ರೋ. ಹ್ಞೂ ಬ್ರೋ, ಮಳೆ ಬಂದ್ಬಿಡುತ್ತೆ, ನಾನು ಕುಣಿಯಲ್ಗೆ ಹೋಗ್ಬೇಕಲ್ಲ ವಾಪಸ್ಸು. ಹಾಯಕ್ಕ ಬಾಯಕ್ಕ. ನಾನು ನಿಮ್ಮ ನೋಡಿದಾಗ್ಲಿಂದ ಬ್ರೋ ಫಸ್ಟ್ ಗಾಡಿ ಸೂಪರ್ ಬೈಕ್ ಅಂತ ಎಂಟ್ರಿ ಲೆವೆಲ್ ತಗೋಬೇಕು ಅಂದರೆ ಸ್ಟ್ರೀಟ್ ಟ್ರಿಪ್ಪಲ್ಲೇ ಫಿಕ್ಸು. ಟೈಮು 2:47. ಮೆಕೋ ಕಾಟೋಪಿಯಾಗೆ ಹೋಗ್ತಾ ಇದೀನಿ ಇವತ್ತು. ಕುಣಿಗಲಿಂದ ಇಲ್ಲಿಗೆ ಬಂದೆ. ಇದು ಹತ್ರ ಬಾಗ್ಲೂರ್ ಹತ್ರ ಇರೋದು. ಒಂದು ಜ್ಯೂಸ್ ಕುಡಿನ ಅಂತ ನಿಲ್ಸಿದ್ದೆ, ಸಾಕಾಗೋಯ್ತು. ಅಲ್ಲಿಂದ ಓಡಿಸ್ಕೊಂಬಂದು ಗಾಡಿ. ಇನ್ನೊಂದು 8 ಮಿನಿಟ್ಸ್ ಅಂತೆ. ಎಷ್ಟು ಕಿಲೋಮೀಟರ್ ಅಂತ ತೋರಿಸ್ತಿಲ್ಲ, ಇನ್ನೊಂದು 5 ಕಿಲೋಮೀಟರ್ ಇರ್ಬೋದು. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ. ಈ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನಿವತ್ತು ಬೆಂಗಳೂರಿಗೆ ಬಂದೀನಿ. ಬೆಂಗಳೂರಲ್ಲಿ ಮೆಕೋ ಕಾಟೋಪಿಯಾ ಅನ್ನೋ ಟ್ರ್ಯಾಕಿಗೆ, ಇದು ಬಂದು ಗೋ ಕಾರ್ಟಿಂಗ್ ಟ್ರ್ಯಾಕ್. ಇಲ್ಲಿ ಬೇಜಾನ್ ಇವೆಂಟ್ಸ್ ಮಾಡಿದ್ದಾರೆ. ಟ್ರಯಂಫ್ 4 ಆಗ್ಲಿ, KTM ಆಗ್ಲಿ, ಟ್ರ್ಯಾಕ್ ಇವೆಂಟ್ಸ್ ನ ಇಲ್ಲೇ ಮಾಡಿರೋದು. ಇವಾಗ್ಲೂ ನಾನು ಹೋಗ್ತಾ ಇರೋದೊಂದು ಟ್ರ್ಯಾಕ್ ಇವೆಂಟ್ಗೆನೆ, ಟ್ರಯಂಫ್ದು ವರ್ಲ್ಡ್ ಆಫ್ ಟ್ರಯಂಫ್ ಅನ್ನೋ ಇವೆಂಟ್, ಟ್ರ್ಯಾಕ್ ಇವೆಂಟ್ಗೆ. ಈ ಇವೆಂಟ್ ಅಲ್ಲಿ ನಮ್ಗೆ ಬೇಜಾನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕೆ ಅಂತಂದ್ರೆ ಟ್ರ್ಯಾಕ್ ಅಲ್ಲಿ ಗಾಡಿನ ಓಡಿಸೋ ಅವಕಾಶ ಸಿಗುತ್ತೆ. ಇನ್ವೈಟ್ ಬಂದಿತ್ತು ನನಗೆ ಟ್ರಯಂಫ್ ಕಡೆಯಿಂದ, ಅದಕ್ಕೆ ಹೋಗ್ತಾ ಇರೋದು ನಾನು. ಇದು ಬಂದು ಹೆಣ್ಣೂರು ಬಾಗ್ಲೂರು ಟು ಹೆಣ್ಣೂರು ಟು ಬಾಗ್ಲೂರು, ಆ ರೋಡ್ ಅಲ್ಲಿ ಬರೋದಿದು ಈ ಟ್ರ್ಯಾಕ್. ಗಾಡಿ ಓಡಿಸೋದು ಆ ಟ್ರ್ಯಾಕ್ ಅಲ್ಲಿ ಫಸ್ಟ್ ಟೈಮು. ಸಾಕಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಇವಾಗ ಡೈರೆಕ್ಟ್ ಟ್ರ್ಯಾಕ್ ಹತ್ರನೇ ಹೋಗ್ಬಿಡೋಣ ಬನ್ನಿ. ನಾನು ಒಂದು 2-3 ಸಲ ಗೋ ಕಾರ್ಟಿಂಗ್ ಹೋಗಿದ್ದೀನಿ. ಅದು ನಾನು ಹೋಗಿರೋದು ಆಲ್ಮೋಸ್ಟ್ ಒಂದು 2 ವರ್ಷ 3 ವರ್ಷದ ಮೇಲೇನೆ ಆಯ್ತು ನಾನು ಆ ಗೋ ಕಾರ್ಟಿಂಗ್ ಮಾಡಿನು. ಹೆಂಗಿರುತ್ತೆ ನೋಡೋಣ. ಅಂದ್ರೆ ಇದು ಚಿಕ್ಕದೇ ಟ್ರ್ಯಾಕು. ನಿಮಗೆ ಗೋ ಕಾರ್ಟಿಂಗ್ ಟ್ರ್ಯಾಕ್ ಅಂದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಒಂಥರ ಬೇಸಿಕ್ಸ್ ಕಲ್ತ್ಕೊಳ್ಳೋಕೆ ಟ್ರ್ಯಾಕ್. ಇದು ಬಿಗಿನರ್ಸ್ಗೆ ಪರ್ಫೆಕ್ಟ್ ಅನ್ಸುತ್ತೆ ಇದಂತೂ. ಟ್ರ್ಯಾಕ್ ಜರ್ನಿನ ಶುರು ಮಾಡೋರು ಈ ತರ ಚಿಕ್ಕ ಟ್ರ್ಯಾಕ್ ಇಂದಾನೆ ಶುರು ಮಾಡಿ ಅದಾದ್ಮೇಲೆ ದೊಡ್ಡ ಟ್ರ್ಯಾಕಿಗೆ ಹೋಗ್ಬೇಕು. ಒಂದೇ ಸರಿ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ ಅಂದ್ರೆ ಅದು ಆಗಲ್ಲ. ಒಂದೇ ಸರಿ ದೊಡ್ಡ ಟ್ರ್ಯಾಕಿಗೆ ಹೋಗಿ ಎರಾಬಿರಿ ರ್ಯಾಪ್ ಆಡೋದಲ್ಲ, ಚಿಕ್ಕ ಟ್ರ್ಯಾಕ್ ಅಲ್ಲಿ ಓಡಿಸಿ ಕಲಿಬೇಕು. ಅದಾದ್ಮೇಲೆ ದೊಡ್ಡ ಟ್ರ್ಯಾಕ್ ಅಲ್ಲಿ ಹೋಗಿ ಬಾರ್ಸಾಡ್ಬೇಕು. ಮೆಕೋ ಕಾಟೋಪಿಯಾ. ಎಕ್ಸ್ಪಲ್ಸ್ ಸಂದಿದ್ಕೆ ಒಳ್ಳೇದಾಯ್ತು ಗುರು. ಆಫ್ ರೋಡ್ ಫುಲ್ಲು. ಅಲ್ಲೊಂದು ಗೋ ಕಾರ್ಟಿಂಗ್ ಕಾರ್ನ ಬಗ್ಗಿನ ಅಲ್ಲೇ ನೇತಾಕ್ಬಿಟ್ಟವ್ರೆ ಫುಲ್ಲು. ಬಂದ್ವಿ ಗುರು ಇವೆಂಟ್ ಜಾಗಕ್ಕೆ. ನೆರಳೇ ಇಲ್ವಲ್ಲ ಗುರು ಗಾಡಿಗಳಿಗೆ, ಬಿಸಿಲಲ್ಲಿ ನಿಲ್ಲಿಸ್ಬೇಕಾ? ಅಯ್ಯೋ ಐಲೆಕ್ಸ್ ನೋಡ್ ಗುರು, ಏನು ಕ್ರೇಜಿ ಕಾಣ್ತಾ ಐತೆ. ಪ್ರೋಮ್ಯಾನ್ ಬಂಪರು ಕ್ರೇಜಿ ಮಾಡ್ಸವ್ರೆ. ಯಪ್ಪ ಈ ಗ್ಲೌಸು ನನಗೆ ಭಾರಿ ಹಿಂಸೆ ಕಣಪ್ಪ. ಕೊಡಿ ಬ್ರೋ. ಬೇಜಾನ್ ಗಾಡಿಗಳಿದೆ ನೋಡ್ರಿ. ಸ್ಪೀಡ್ ಟ್ವಿನ್ 900, ಸ್ಟ್ರೀಟ್ ಟ್ರಿಪ್ಪಲ್ಲು, ಡೇಟೋನಾ, ಟ್ರಯಂಫ್, ಟ್ರೆಡೆಂಟ್ 660 ಅದು ಇದೆ. ಆದರೆ ಇಲ್ಲಿ ಏನಪ್ಪ ಒಂಚೂರು ಮಜಾ ಕೊಡಲ್ಲ ಅಂತಂದರೆ, ಯಾವ ಗಾಡಿಗೂ ಎಕ್ಸಾಸ್ಟ್ ಇಲ್ಲ. ಎಲ್ಲ ಸ್ಟಾಕ್ ಎಕ್ಸಾಸ್ಟ್ ಗಾಡಿಗಳಲ್ಲಿರೋದು. ಇನ್ನು ಎಳಿ ಏನತ್ರ ಫೀಲ್ ಬರುತ್ತೆ ಎಕ್ಸಾಸ್ಟ್ ಇದ್ರೆ. ಏನು ಮಾಡೋದಕ್ಕಲ್ಲ. ನೀ ಗಾರ್ಡ್ಸ್ ಕೊಟ್ಟಿದ್ದಾರೆ, ನಂತರ ಇದೊಂದು ಇರಲಿಲ್ಲ. ನೀ ಗಾರ್ಡ್ಸ್ ಹಾಕೋಬೇಕು ಇವಾಗ. ಈಗ ಸ್ಟಾರ್ಟಿಂಗಲ್ಲಿ ನಮಗೆ ಕೊಡ್ತಾರೆ ಅಂತ ಓಡ್ಸೋಕ್ಕೆ, ಅದಕ್ಕೋಸ್ಕರ ಅಂತ ಹಾಕೊಂಬಿಡೋಣ ತಡಿಯಪ್ಪ. ಬಂದಿದ ತಕ್ಷಣ ನಮಗೆ ಟ್ರಿಪಲ್ ರಶ್ ಬ್ರೋ ಸಿಕ್ಕಿದ್ರು. ಸ್ಟ್ರೀಟ್ ಟ್ರಿಪ್ಪಲ್. ನನಗೆ ಸ್ಟ್ರೀಟ್ ಟ್ರಿಪ್ಪಲ್ ಅಂದರೆ ಭಾರಿ ಇಷ್ಟ ಗುರು. ಅಂದರೆ ಟ್ರ್ಯಾಕಲ್ಲಿ ಫಸ್ಟ್ ಟೈಮ್ ಓಡಿಸಿರೋದ್ರಿಂದ ಬೆಸ್ಟು ಒಂದು ನೇಕೆಡ್ ಗಾಡಿಯಿಂದ ಸ್ಟಾರ್ಟ್ ಮಾಡೋದು ಸ್ಟ್ರೀಟ್ ಟ್ರಿಪ್ಪಲ್ಲು. ನಮ್ಮ ಟ್ರಿಪ್ಪಲ್ ರಶ್ ಬ್ರೋನು ಅದರಿಂದನೇ ಅಲ್ವಾ ಸ್ಟಾರ್ಟ್ ಮಾಡಿದ್ದು. ನಾನು ನೋಡ್ರಿ ಇಲ್ಲಿ ಟೂರಿಂಗ್ ಸೆಟಪ್ಪಲ್ಲಿ ಬಂದೀನಿ ಟ್ರ್ಯಾಕಿಗೆ. ಏನಿದು ಹಿಂಗಾಡ್ತೈತೆ? ಕನ್ನಡ ಬರುತ್ತಾ ನಿಮಗೆ? ಆಫ್ ರೋಡ್ ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ದೀರಾ? ಓಹೋ ಕ್ರೇಜಿ. ಸ್ಟ್ಯಾಂಡ್ ಏನು ಗುರು ಇಷ್ಟೊಂದು ಮುಂದೆ ಇದೆ. ಇದು ಹೊಸ ವರ್ಷನ್ನು. ಹೌದು. ಅಪ್ಪ ಸ್ವಾಮಿ ದೇವ್ರೆ ಒಳ್ಳೇದು ಮಾಡಪ್ಪ. ನೀನು ಇಷ್ಟೊತ್ತವರೆಗೂ ಆನ್ ಆಗ್ತೇವೆ. ಗುಡ್ ಮಾರ್ನಿಂಗು. ಹಾಂ ಬ್ರೋ, ವೈಸರ್ ಹಾಕೊಂಬಿಡೋದ ಏನು? ನಾನು ಸ್ವಲ್ಪ ದೂರ ಹೋದ್ಮೇಲೆ ಹಾಕೊಳ್ಳೋದ, ಅಲ್ಲೊಂದು ಸ್ಪಿನ್ ಆದಮೇಲೆ. ಅಯ್ಯೋ ಇದರಲ್ಲಿ ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರ್ ಇದೆಯಾ ಅಂತಲೇ ಕೇಳಲಿಲ್ಲ. ಓಹೋ ಗಾಬರಿ ಆಗ್ತಿದೆ ಗುರು ಸ್ವಲ್ಪ. ಓಹೋ ಹಿಂಗೆಲ್ಲ ಹೋಗ್ಬೇಕಾ ಗುರುವೆ?
ತುಂಬ ಸ್ಲೋ ಮಾಡ್ತಾಯಿದ್ದೀನಿ ನಾನು. ಫುಲ್ಲು ಹಿಂಗೋಗಿ ನಾವು ಎಸ್ ಈ ಕರು ಒಳ್ಳೆ ತಗೊಂಡೆ. ಬ್ರೋ ದಿಸ್ ಒನ್ ಇಸ್ ಕ್ವಿಕ್ ಶಿಫ್ಟರ್ ಆ್ಯಂಡ್ ಬ್ಲಿಪ್ಪರ್ ನೋ? ಕ್ವಿಕ್ ಶಿಫ್ಟರ್ ಆ್ಯಂಡ್ ಬ್ಲಿಪ್ಪರ್. ಹಾಂ ಓಕೆ ಬ್ರೋ. ಇದೆಯಂತೆ ಇವರು. ಓಹೋ ಕ್ರೇಜಿ ಇದೆಯಮ್ಮ ಇದು. ವೈದ್ಯರು ಹಾಕೊಂಬಿಡೋದ ಇವಾಗ. ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೆಯೋದ. ನಾನು ಅವಾಗಿಂದ ಕ್ಲಚ್ ಹಿಡ್ದು ಶಿಫ್ಟ್ ಹೊಡಿತಿದ್ದೆ, ಆಟ ಆಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನೋಡ್ರಿ ಒಂದು ಸ್ವಲ್ಪ ಮನ್ಸಾಡ್ಬೋದು. ಆದರೂ ಇಲ್ಲಿ ಮಣ್ಣು ಐತೆ ಗುರು ಸ್ವಲ್ಪ. ಈ ಕರು ಭಾರಿ ಇದೆ. ಇವ್ರು ನಮಗೆ ಟ್ರೈನರ್ ಕೊಟ್ಬಿಟ್ಟವ್ರು ಒಬ್ರಿಗೆ, ನನಗೊಬ್ಬರಿಗೆ ಇವರು ಟ್ರೈನರು. ಫಾಸ್ಟ್ ಗೇರ್ಗೆ ಹಾಕೊಂಬಿಡೋದೇ ಬೆಸ್ಟ್ ಗುರು. ಈ ಕರು ಅಂತೂ ಕ್ರೇಜಿ ಐತೆ ಮಾತ್ರ. ಇದು ಸಖತ್ ಇಷ್ಟ ಆಯಿತು. ಈ ಕರು ಎರಡೂ. ಯಾಕೆಂದರೆ ಇದು ಅಷ್ಟೊಂದು ಒಂದೇ ಸರಿ ಇದಿಲ್ಲ, ಅದಕ್ಕೆ ಆಚೆಗೆ ಹೋಗ್ಬಿಟ್ಟೆ. ಎಷ್ಟು ಲ್ಯಾಪ್ ಹೊಡಿಬೇಕು ನಾವು? ಹೆವಿ ಬಿಗಿನರ್ ಗುರು ನಾನು. ಟ್ರ್ಯಾಕಿಗೆ ಏನು ನಾಲೆಡ್ಜೇ ಇಲ್ಲ ನನಗೆ ಒಂಚೂರು. ನಾನು ಹೇಳಬೇಕು ಅಂದರೆ ಸೂಪರ್ ಬೈಕ್ಸೇ ಓಡಿಸಿಲ್ಲ ಕರೆಕ್ಟಾಗಿ. ಆದರೂ ಮೊನ್ನೆ 10R ಓಡಿಸ್ಬಿಟ್ಟೆ. ನೆಕ್ಸ್ಟು ಅದ್ರದ್ದು ವ್ಲಾಗ್ ಬರುತ್ತೆ, ನೋಡಿವ್ರಂತೆ. ಓಹೋ ಇದನ್ನ ಒಂಚೂರು ಥ್ರಾಟಲಿಂಗ್ ಕೊಟ್ಟು ಬಿಡೋಣ ಅಂತ ಹೋದರೆ ಹಾರ್ತಾ ಇರೋದು ಗಾಡಿ ಇದು. ಅಷ್ಟೊಂದು ಎಳೀತಾ ಇಲ್ಲ ನಾನು. ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಿಲ್ಲ ಗುರು. ಅವರಂದರೆ ಆಲ್ಪೈನ್ ಸ್ಟಾರ್ಸು ಫುಲ್ ಸೂಟ್ ಹಾಕಿದ್ದಾರೆ. ನಾನಿಲ್ಲಿ ರೈಸ್ ಜಾಕೆಟು, ರೇಸರ್ ಪೀಸು, ಗ್ಲೌಸ್ ಹಾಕೊಂಡು ಕೂತಿದ್ದೀನಿ. ಇದು ನಾನು ಅವಾಗಲಿಂದ ಅಲ್ಲಿ ತೊಗೊಂಬಿಡ್ತಿದ್ದೆ ಕಟ್ಟು. ಫುಲ್ಲು ಎಡ್ಜಿಗೆ ಬಂದು ಆಮೇಲೆ ಹಿಂಗೆ ಹೊಡಿಬೇಕು. ಒಂದು ಸ್ವಲ್ಪ ಮಲ್ಗಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆದರೂ ಆಗ್ತಿಲ್ಲ. ಅಯ್ಯ ಸಾಕಾದಾಗ ಬಂತಿದ್ದು. ಇನ್ನೊಂಚೂರು ಪೇಸ್ ಕೀಪಪ್ ಮಾಡಿದ್ರೆ ಸಾಕಾದಾಗ ಬರುತ್ತೆ ಕರು. ಸ್ವಲ್ಪ ಮಲಗಿಸ್ಬೇಕು. ಇದೊಂದು ಸ್ಪಿನ್ನು 100 ಹೋಗ್ಬೋದು ಹತ್ರ. ನಾವಿಬ್ಬರೇ ಓಡಿಸ್ತಾ ಇರೋದು ಇಡೀ ಟ್ರ್ಯಾಕಲ್ಲಿ. ಮೂಗುರು ಇದು ಕ್ರೇಜಿ ಇತ್ತು ಗುರು. ಹಿಂಗೆ ತಗೊಬೇಕು ನೋಡ್ರಿ, ಪ್ರಾಪರ್ ಕರುಸು.
ಪರವಾಗಿಲ್ಲ, ಒಂದು ಸ್ವಲ್ಪ ಮಲಗಿಸ್ತಾ ಇದ್ದೀನಿ ಗಾಡಿ. ಸ್ಲೋ ಮಾಡಿ ಲೆಫ್ಟ್ ಕೇಳ್ಕೊಂಬಿಡ್ಬೇಕಂತೆ. ನಮ್ಮ ಸೆಷನ್ ಮುಗಿದೇ ಹೋಯ್ತು ಅನಿಸುತ್ತೆ. ಸಖತ್ತಾಗಿತ್ತು ಗುರು, ಕ್ರೇಜಿ ಎಕ್ಸ್ಪೀರಿಯೆನ್ಸು. ನಮ್ಮ ಸ್ಟಾಕ್ ಎಕ್ಸಾಸ್ಟ್ ಇದು. ಸ್ಟ್ಯಾಂಡ್ ಎಲ್ಲೈತಪ್ಪ. ಸ್ಟಾರ್ಟಿಂಗು ಒಂದು ಲ್ಯಾಪ್ ಫುಲ್ ನಾನು ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರ್ ಹೊಡಿದಲ್ಲೇ ಕ್ಲಚ್ಚಲ್ಲಿ ಆಟಾಡ್ಬಿಟ್ಟೆ ನಾನು. ತುಂಬ ಕಷ್ಟ ಆಗೋಯ್ತು ಅವಾಗ. ಚೆನ್ನಾಗೈತೆ ಗುರು ಟ್ರ್ಯಾಕಲ್ಲಿ ಓಡಿಸೋ ಎಕ್ಸ್ಪೀರಿಯೆನ್ಸು. ನೋಡಿರಿ ಇಷ್ಟು ಅಗಲ ಐತೆ ಟ್ರ್ಯಾಕು, ಚೆನ್ನಾಗೈತೆ, ಪರವಾಗಿಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗುರು ಇದನ್ನು. ಟ್ರ್ಯಾಕ್ದು ಬೇಸಿಕ್ ನಾಲೆಜ್ ಸಿಗುತ್ತೆ. ನಾನು ನೆಕ್ಸ್ಟ್ ಏನಾದರೂ ಸೂಪರ್ ಬೈಕ್ ತಗೋತೀನಿ ಅಂದರೆ ಅದಕ್ಕೆಲ್ಲ ಬೇಸ್ಮೆಂಟ್ ಇದು. ಆಫ್ ರೋಡ್ ಟ್ರ್ಯಾಕ್ ಟ್ರಯಲ್ಸ್ ಮಾಡಿದಾರಂತೆ. ಏನಿದು ಹಿಂಗೈತೆ? ಏನಿದು ಟ್ರಯಲ್ಸಾ ಇದು? ಮಾಮೂಲಿ ಸೆತ್ತೆ ಬೆಳ್ಕೊಂಡಿರೋ ಗ್ರೌಂಡ್ಗೆ ಒಂದು JCBಲಿ ಒಂದು ರೌಂಡ್ ಕೆರೆಸ್ಬಿಟ್ಟವ್ರೆ. ಅದೇ ಆಫ್ ರೋಡಾ ಗುರು? ಈ ಟ್ರ್ಯಾಕಿಗಲ್ಲಿ ಬರೋ ದಾರಿನೇ ಆಫ್ ರೋಡ್ ಸಾಕೋದಾಗಿತ್ತಲ್ಲ ಗುರು. ಹಿಂಗೊಂದು ಚೂರು ಜಂಪ್ ಹೊಡ್ಸೋ ಥರ ಎಲ್ಲ ಮಾಡಬೇಕಿತ್ತು. ಒಂದು ಕಡೆ ಫುಲ್ಲು ಹಂಪ್ಸು ಆ ಥರ ಎಲ್ಲ. ಇವ್ರು ಬರೀ ಫ್ಲ್ಯಾಟ್ ಟ್ರ್ಯಾಕ್ ಮಾಡಿಬಿಟ್ಬಿಟ್ಟವ್ರೆ. ಕ್ಯಾಮ್ರಾ ನಾಟ್ ಅಲೋಡ. ಕ್ಯಾಮ್ರಾನೇ ಹಾಕೊಳಂಗಿಲ್ವಂತಲ್ಲಪ್ಪ. ತೆಗ್ದಿಟ್ಬಿಡ್ತೀನಿ ಹಂಗಾದ್ರೆ ಇಲ್ಲೇ. ಟೈಗರ್ ಸಖತ್ ಹೆವಿ ಅನ್ಸುತ್ತೆ ಗುರು ಓಡ್ಸೋಕ್ಕೆ. ಯೂಸ್ಟು ಆಗಿಬಿಟ್ಟು ಬ್ಯಾಲೆನ್ಸಿಂಗ್ ಕಲ್ತ್ಕೊಂಡ್ಬಿಟ್ರೆ ಈ ಗಾಡೀಲಿ ಈಸಿ ಅನಿಸುತ್ತೆ. ಅಂದರೆ ಸ್ಟಾರ್ಟಿಂಗ್ ಗಾಡಿ ಹತ್ತಿದ ತಕ್ಷಣ ನೋಡ್ತಿರೋದೇ ಫಸ್ಟ್ ಟೈಮು ಟೈಗರ್ನ. ಗಾಡಿ ಹತ್ತಿದ ತಕ್ಷಣ ಬ್ಯಾಲೆನ್ಸ್ಗೆ ಸಿಗ್ತಾಯಿಲ್ಲ. ಒಂದು ಲ್ಯಾಪ್ ಹೋಗ್ಬಿಟ್ಟು ಬಂದಿದ ತಕ್ಷಣ ನೆಕ್ಸ್ಟ್ ಲ್ಯಾಪ್ ನಿಂತ್ಕೊಂಡು ಒಂದು ಸ್ವಲ್ಪ ವೀಲ್ ಸ್ಪಿನ್ ಎಲ್ಲ ಮಾಡಿಕೊಂಡು ಹೋದೆ. ಚೆನ್ನಾಗಿತ್ತು. 3 ಗಂಟೆಗೆ ಬಂದು 4 ಗಂಟೆ ಅಷ್ಟರಲ್ಲಿ ಆಗಲೇ 2 ಟ್ರ್ಯಾಕ್ ರೈಡ್ಸ್ನ ಮುಗಿಸ್ಬಿಟ್ಟೆ. ಇನ್ನೆಷ್ಟೊತ್ತಾಗುತ್ತೆ ಗುರು ಇದನ್ನು ಮುಗ್ಸೋಕ್ಕೆ? ಇಲ್ಲೊಂದು 5 ಲ್ಯಾಪ್ ಕೊಡ್ತಾರೆ, ಇಲ್ಲೊಂದು 3 ಲ್ಯಾಪ್ ಕೊಡ್ತಾರೆ. 5 ನಿಮಿಷಕ್ಕೆ ಓಡಿಸಿ ಬಿಸಾಕ್ಬೋದು, ಅದರಲ್ಲೇನು ಟೆನ್ಷನ್ನೇ ಇಲ್ಲ. ಓ ಬ್ಯಾಂಡ್ ಇವರು. ಬಾಯ್ ಬ್ರೋ. ಆಯಿತಾ, ಮುಗಿಸಿದ್ರಾ? ಹಾಂ. ಯಾವುದು ಸ್ಪೀಡಾ? ಅದೂ ಎತ್ಕೊಂಡಿದ್ರಿ ಹೆಂಗೆ ಬ್ರೋ? ನಾನು ಫಸ್ಟ್ ಟೈಮೇ ಬ್ರೋ. ನಾನು ಓಡಿಸೇ ಇಲ್ಲ. ನಾನು ಯಾವ ಸೂಪರ್ ಬೈಕ್ ಓಡಿಸಿದ್ದೀನಿ ಬ್ರೋ? ನಾನು ಯಾವುದು ಓಡಿಸೇ ಇಲ್ಲ. ಏನಿಲ್ಲ ಬ್ರೋ, ಓಡಿಸ್ಬೇಕಾಗಿತ್ತು. ಚಾನ್ಸ್ ಇದೆಯಲ್ಲ, ಅಂದರೆ ನಿಧಾನಕ್ಕೆ ಓಡಿಸಿರೋ ಪರವಾಗಿಲ್ಲ. ಹಾಂ ಇವಾಗಲಾ ಬ್ರೋ? ಇವಾಗ ಟ್ರಿಪಲ್ ರಶ್ ಬ್ರೋ ಹೋಗ್ತವ್ರೆ ಟ್ರ್ಯಾಕಿಗೆ. ನಾನು ಆವಾಗಲೇ ಫಸ್ಟೇ ಹೋಗಿ ರುಬ್ಬಾಡ್ಕೊಂಬಿಟ್ಟೆ. ಲೇಟ್ ಆಗ್ತೈತೆ, ಬಾಯ್ ಹೇಳ್ಬಿಟ್ಟು ಹೋಗ್ಬಿಡ ಬನ್ನಿ ಬ್ರೋ. ಬಾಯ್ ಬ್ರೋ. ಹ್ಞೂ ಬ್ರೋ, ಮಳೆ ಬಂದ್ಬಿಡುತ್ತೆ. ನಾನು ಕುಣಿಯಲ್ಗೆ ಹೋಗ್ಬೇಕಲ್ಲ ವಾಪಸ್ಸು. ಹಾಯ್ ಅಕ್ಕ, ಬಾಯ್ ಅಕ್ಕ. ಹಾಂ ಅಷ್ಟೇ, ಟೈಮ್ ಆಗ್ಬಿಡ್ತಲ್ಲ. ಹಾಂ ಹಾಂ. ನಾನು ಸ್ಟಾರ್ಟಿಂಗ್ ನಾನೇ ಹೋಗ್ಬಿಟ್ಟಿದ್ದೆ. ಹಾಂ, ಅವಾಗ ಬಿಸಿಲಿತ್ತು, ಚೆನ್ನಾಗಿತ್ತು. ಸ್ಟ್ರೀಟ್ ಟ್ರಿಪ್ಪಲ್ಲು ಇವ್ರದ್ದು. ಹಾಂ, ನಾನು ನಿಮ್ಮ ನೋಡಿದಾಗ್ಲಿಂದ ಬ್ರೋ ಫಸ್ಟ್ ಗಾಡಿ ಸೂಪರ್ ಬೈಕ್ ಅಂತ ಎಂಟ್ರಿ ಲೆವೆಲ್ ತಗೋಬೇಕು ಅಂದರೆ ಸ್ಟ್ರೀಟ್ ಟ್ರಿಪ್ಪಲ್ಲೇ ಫಿಕ್ಸು. ಹಾಂ, ನಾನು ಇವಾಗ ಮಿಸ್ ಮಾಡ್ಕೊತೀನಿ ನನ್ನ ಗಾಡಿ. ಕೂಲಾಗಿ ಓಡಿಸ್ಬೇಕು. ಇವಾಗಿನ್ನು ವಾಪಸ್ ಬಂದಿದ್ದೀನಿ ಬ್ರೋ. ಡುಕಾಟಿಲಿ ಆಲೆ ವೀಲಿ ಎಲ್ಲ ಹೊಡೆದಿರಲ್ಲ ಲಾಸ್ಟ್ ರೈಡು. ಟ್ರಿಪಲ್ ರಶ್ ಬ್ರೋ. ಡೇಟೋನ ಎತ್ಕೊಂಡವ್ರೆ ಇವ್ರ ಹೆಸರು ಗೊತ್ತಿಲ್ಲ. ಇವ್ರದ್ದು ಇನ್ಸ್ಟಾಗ್ರಾಮ್ ID ಬೈಕರ್ ಅಂತ. 5 ಜಾಗದಲ್ಲಿ 1 ಇದೆ. ಇವರು ಸ್ಟ್ರೀಟ್ ಟ್ರಿಪ್ಪಲ್ ಎತ್ಕೊಂಡ್ಬಿಟ್ಟವ್ರೆ. ಬನ್ನಿ ಇವಾಗ ಹೋಗ್ಬಿಡೋಣ ಅಷ್ಟೇ. ಸರ್ ಬಾಯ್ ಸರ್. ಥ್ಯಾಂಕ್ ಯು. ಹೋಗ್ಬಿಡೋದ ಬನ್ನಿ. ಇವ್ರು ಇನ್ನೂ ಇಲ್ಲೇನೋ ಮ್ಯೂಸಿಕ್ ಬ್ಯಾಂಡ್ ಅವ್ರನ್ನೆಲ್ಲ ಕರೆಸಿ ಸಖತ್ತಾಗಿ ಇದನ್ನೆಲ್ಲ ಮಾಡಿಸ್ತವ್ರೆ. ಹಾಡು ಹೇಳೋದು ಎಲ್ಲ ಚೆನ್ನಾಗೈತೆ. ಹಾಂ, ಮನೆಗೆ ಹೋಗ್ಬಿಡೋಣ ಕಣಪ್ಪ. ಈ ಜಾಕೆಟು ಗ್ಲೌಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಈ ಜಾಕೆಟಲ್ಲಿ ಏನಾದರೂ ಮಳೇಲಿ ನೆಂದ್ಬಿಟ್ರೆ ಹೇಳ್ತಿದ್ದಂಗೆ ಗುಡುಕ್ತೈತೆ ಗುರು.